Hi, this is Satish, working as Assistant Professor in GFGCW Pavagada. Today we are going to discuss session number 41, that is General Insurance. This topic is taken from Life Insurance and General Insurance chapter. Now we will discuss Introduction of General Insurance. General Insurance means non-life insurance. In simple terms, we can say other than life insurance is called general insurance. ಲೈಫ್ ಇನ್ಸೂರೆನ್ಸ್ ಬಿಟ್ಟು ಬೇರೆ ಯಾವ್ದು ಇನ್ಸೂರೆನ್ಸ್ ಬಂದರೂ ಕೂಡ ಅದನ್ನು ಜನರಲ್ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎವ್ರಿ ಅಸೆಟ್ ಆಸ್ ಎ ವ್ಯಾಲ್ಯೂ ಆ್ಯಂಡ್ ಇಟ್ ಪ್ರೊವೈಡ್ಸ್ ಫಾರ್ ಸಮ್ ಬೆನಿಫಿಟ್ ಟು ದ ಓನರ್. ಪ್ರತಿ ಅಸೆಟ್ಗೂ ಅದರದೇ ಆದಂಥ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ಬೆನಿಫಿಟ್ಸ್ ಟು ದ ಓನರ್. ದ ಬೆನಿಫಿಟ್ ಮೇ ಬಿ ಇನ್ಕಮ್ ಆರ್ ಇನ್ ಸಮ್ ಅದರ್ ಫಾರ್ಮ್. ಸೊ ಇಫ್ ದ ಅಸೆಟ್ ಈಸ್ ಡೆಸ್ಟ್ರಾಯ್ಡ್, there would be some financial loss to the owner. ಅಸೆಟ್ಗೆ ಏನಾದರೂ ಡ್ಯಾಮೇಜ್ ಆಯಿತು ಅಥವಾ ಅಸೆಟ್ ಏನು ಡಿಸ್ಟ್ರಾಯ್ ಆಯಿತು ಅಂತಂದರೆ ಇಟ್ ವುಡ್ ಬಿ ಸಮ್ ಫೈನಾನ್ಷಿಯಲ್ ಲಾಸ್ ಟು ದ ಓನರ್. ಅದು ಓನರ್ಗೆ, ಅಸೆಟ್ ಓನರ್ಗೆ ಲಾಸ್ ಆಗುತ್ತೆ. ಟು ಪ್ರೊಟೆಕ್ಟ್ ದಿಸ್ ಫೈನಾನ್ಷಿಯಲ್ ಲಾಸ್, ಇನ್ಸೂರೆನ್ಸ್ ಈಸ್ ಡನ್. ಆ ಡ್ಯಾಮೇಜಸ್ಸಿಂದ ಅಸೆಟ್ಗಾಗುವಂಥ ಲಾಸಸ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಜನರಲ್ ಇನ್ಸೂರೆನ್ಸ್ ಅನ್ನೋದು ಮಾಡ್ತಾರೆ. ದೇರ್ ಆರ್ ಬೇಸಿಕಲಿ 3 ಟೈಪ್ಸ್ ಆಫ್ ನಾನ್ ಲೈಫ್ ಆರ್ ಜನರಲ್ ಇನ್ಸೂರೆನ್ಸ್. ಬೇಸಿಕ್ಕಾಗಿ ನಾವು 3 ಟೈಪ್ಸ್ ಆಫ್ ಜನರಲ್ ಇನ್ಸೂರೆನ್ಸ್ ಕನ್ಸಿಡರ್ ಮಾಡ್ತೀವಿ: ಫೈರ್ ಇನ್ಸೂರೆನ್ಸ್, ಮರೈನ್ ಇನ್ಸೂರೆನ್ಸ್, ಮಿಸಲೇನಿಯಸ್. ಇನ್ ಮಿಸಲೇನಿಯಸ್, ಮೋಟಾರ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಆ್ಯಂಡ್ ಟ್ರಾವೆಲ್ ಇನ್ಸೂರೆನ್ಸ್. ದೀಸ್ ಆರ್ 3 ಮೋಸ್ಟ್ ಕಾಮನ್ ಟೈಪ್ಸ್ ಆಫ್ ಮಿಸಲೇನಿಯಸ್ ಇನ್ಸೂರೆನ್ಸ್. A general insurance policy is a non-life insurance product that includes a range of general insurance policies. A range of general insurance policies ಅಂತಂದರೆ in general insurance ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೂರೆನ್ಸ್ ಪಾಲಿಸೀಸ್ ನೋಡ್ತೀವಿ. The policy offers payment to the policy holder based on the loss incurred from a specific financial event. ಜನರಲ್ ಇನ್ಸೂರೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ದ ಪಾಲಿಸಿ ಆಫರ್ಸ್ ಪೇಮೆಂಟ್ ಟು ದ ಪಾಲಿಸಿ ಹೋಲ್ಡರ್. ಪಾಲಿಸಿ ಹೋಲ್ಡರ್ಗೆ ಯಾವ ಬೇಸ್ ಮೇಲೆ ಪೇಮೆಂಟ್ ಆಫರ್ ಮಾಡುತ್ತೆ ಅಂತಂದರೆ ಬೇಸ್ಡ್ ಆನ್ ದ ಲಾಸ್ ಇನ್ಕರ್ಡ್ ಫ್ರಮ್ ಸ್ಪೆಸಿಫಿಕ್ ಫೈನಾನ್ಷಿಯಲ್ ಈವೆಂಟ್. ಏನರಿಂದ ಅದು ಲಾಸ್ ಆಗುತ್ತೆ ಅನ್ನೋದು ಬೇಸ್ ಮೇಲೆ ಪಾಲಿಸಿ ಹೋಲ್ಡರ್ಗೆ ಪೇಮೆಂಟ್ ಆಫರ್ ಆಗುತ್ತೆ. ಜನರಲ್ ಇನ್ಸೂರೆನ್ಸ್ ಈಸ್ ಇನ್ಸೂರೆನ್ಸ್ ದಟ್ ಈಸ್ ನಾಟ್ ಕ್ಯಾಟಗರೈಸ್ಡ್ ಅಂಡರ್ ಲೈಫ್ ಇನ್ಸೂರೆನ್ಸ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಜನರಲ್ ಇನ್ಸೂರೆನ್ಸ್ ಅಂತಂದರೆ ಏನಪ್ಪ ಅಂದರೆ ಅದರ್ ದೆನ್ ಲೈಫ್ ಇನ್ಸೂರೆನ್ಸ್. ಸೊ ಹಾಗಾಗಿ ಜನರಲ್ ಇನ್ಸೂರೆನ್ಸ್ ಅನ್ನೋದು ಲೈಫ್ ಇನ್ಸೂರೆನ್ಸ್ ಕ್ಯಾಟಗರಿಯಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನಾವು ಮೀನಿಂಗ್ ನೋಡೋದಾಯ್ತಪ್ಪ ಅಂತಂದರೆ, ಮೀನಿಂಗ್ ಜನರಲ್ ಇನ್ಸೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ 2 ಪಾರ್ಟೀಸ್. 2 ಪಾರ್ಟೀಸ್ ಅಂತಂದರೆ ಒಬ್ಬರು ಇನ್ಶೂರ್ಡ್ ಪಾರ್ಟಿ ಬರ್ತಾರೆ, ಇನ್ನೊಬ್ಬರು ಇನ್ಸೂರೆನ್ಸ್ ಕಂಪ್ನಿ ಬರ್ತಾರೆ. ಇನ್ಶೂರ್ಡ್ ಪಾರ್ಟಿ ಅಂತಂದರೆ ಪಾಲಿಸಿ ಹೋಲ್ಡರ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಯಾರು ಪಾಲಿಸಿ ತೊಗೊಂಡಿರ್ತಾರೋ ಅಂದರೆ ಅಸೆಟ್ ಮೇಲೆ ಯಾರು ಪಾಲಿಸಿ ತೊಗೊಂಡಿರ್ತಾರೋ ಅವರು ಪಾಲಿಸಿ ಹೋಲ್ಡರ್ ಆಗ್ತಾರೆ. ಸೊ ಜನರಲ್ ಇನ್ಸೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ 2 ಪಾರ್ಟೀಸ್, ದಟ್ ಈಸ್ ಪಾಲಿಸಿ ಹೋಲ್ಡರ್ ಆ್ಯಂಡ್ ಇನ್ಸೂರೆನ್ಸ್ ಕಂಪನಿ, ಅಂಡರ್ ವಿಚ್ ಒನ್ ಪಾರ್ಟಿ ಗ್ಯಾರಂಟೀಸ್ ಟು ಮೇಕ್ ಗುಡ್ ದ ಲಾಸ್ ಸಫರ್ಡ್ ಬೈ ದ ಅದರ್ ಪಾರ್ಟಿ ಆನ್ ದ ಹ್ಯಾಪನಿಂಗ್ ಆಫ್ ಅನ್ ಅನ್ಫೋರ್ಸಿನ್ ಈವೆಂಟ್ ಲೈಕ್ ಫೈರ್, ಆಕ್ಸಿಡೆಂಟ್, ಬರ್ಗಲರಿ, ಎಕ್ಸೆಟ್ರಾ is called as general insurance. General insurance is a contract between 2 parties. It means 2 parties ಯಾರಪ್ಪ ಅಂತಂದರೆ ಪಾಲಿಸಿ ಹೋಲ್ಡರು ಮತ್ತು ಇನ್ಸೂರೆನ್ಸ್ ಕಂಪನಿ. ಅಂಡರ್ ವಿಚ್ ಮೀನ್ಸ್ ಅಂಡರ್ ದಿಸ್ ಅಗ್ರಿಮೆಂಟ್ ಒನ್ ಪಾರ್ಟಿ ಗ್ಯಾರಂಟೀಸ್ ಟು ಮೇಕ್ ಗುಡ್ ದ ಲಾಸ್ ಸಫರ್ಡ್ ಬೈ ದ ಅದರ್ ಪಾರ್ಟಿ ಆನ್ ದ ಹ್ಯಾಪನಿಂಗ್ ಆಫ್ ಆನ್ ಅನ್ಫೋರ್ಸಿನ್ ಈವೆಂಟ್. ಏನು ಒಬ್ಬ ಪಾರ್ಟಿಗೆ ಲಾಸ್ ಆಗುತ್ತೆ ಯಾವುದ್ರ ಮುಖಾಂತರ ಅಂತಂದರೆ ಅನ್ಫೋರ್ಸಿನ್ ಈವೆಂಟ್, ಫೈರ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಬರ್ಗಲರಿ ಆಗ್ಬೋದು. ಈ ಎಲ್ಲ ಈವೆಂಟ್ಸಿಂದ ಒಬ್ಬ ಅಸೆಟ್ ಓನರ್ಗೆ ಏನು ಲಾಸ್ ಆಗುತ್ತೋ ಆ ಲಾಸ್ನ ರಿಕವರಿ ಮಾಡೋದಕ್ಕೆ ಗ್ಯಾರಂಟಿ ಕೊಟ್ಟಿರ್ತಾನೆ. ಇನ್ ಕೇಸ್ ಏನಾದರೂ ಲಾಸ್ ಆಯ್ತಪ್ಪ ಅಂತಂದರೆ ಆ ಇನ್ಸೂರೆನ್ಸ್ ಕಂಪ್ನಿಗೆ ಗ್ಯಾರಂಟಿ ಕೊಟ್ಟಿರುತ್ತೆ, ಆ ಲಾಸ್ನ ರಿಕವರಿ ಮಾಡ್ತೀವಿ ಅಂತೇಳಿ. ಏನು ಲಾಸ್ ಆಗಿರುತ್ತೋ ಆ ಲಾಸ್ನ ರಿಕವರಿ ಮಾಡೋದಕ್ಕೆ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ. ಆ ಕಾಂಟ್ರಾಕ್ಟ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ
ಜನರಲ್ ಇನ್ಸೂರೆನ್ಸ್ ಅಂತ ಕಾನ್ಸೆಪ್ಟ್ ಮಾಡ್ತೀವಿ. ಸೊ ಜನರಲ್ ಇನ್ಸೂರೆನ್ಸ್ ಅಂದರೆ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ಅಂಡರ್ ವಿಚ್ ಒನ್ ಪಾರ್ಟಿ ಗ್ಯಾರಂಟೀಸ್ ಟು ಮೇಕ್ ಗುಡ್ ದ ಲಾಸ್ suffered by the other party and the happening of an unforeseen event like fire, accident, burglary, etc. is called as general insurance. Next, definition. Definition ನೋಡೋದಾಯ್ತಪ್ಪ ಅಂದರೆ ದ ಲೀಗಲ್ ಡೆಫಿನೇಷನ್ ಆಫ್ ಜನರಲ್ ಇನ್ಸೂರೆನ್ಸ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಇನ್ ಸೆಕ್ಷನ್ 2 subsection 6A of the Insurance Act 1938. As general insurance means fire, marine or miscellaneous insurance business, whether carried on singly or in combination with one or more of them. ಜನರಲ್ ಇನ್ಸೂರೆನ್ಸಲ್ಲಿ ಏನೆಲ್ಲ ಇನ್ಸೂರೆನ್ಸ್ ಇನ್ಕ್ಲೂಡ್ ಆಗುತ್ತೆ ಅಂತಂದರೆ ಮೇನ್ ನಾವು ನೋಡೋದು ಫೈರು, ಮರೈನು ಆರ್ ಮಿಸಲೇನಿಯಸ್. ಮಿಸಲೇನಿಯಸಲ್ಲಿ ನಾವು ಮತ್ತೆ ನೋಡ್ತೀವಿ ಮೋಟಾರ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಮತ್ತು ಟ್ರಾವೆಲ್ ಇನ್ಸೂರೆನ್ಸ್. ವೆದರ್ ಕ್ಯಾರಿಡ್ ಆನ್ ಸಿಂಗ್ಲಿ ಆರ್ ಇನ್ ಕಾಂಬಿನೇಷನ್ ವಿತ್ ಒನ್ ಆರ್ ಮೋರ್ ಆಫ್ ದೆಮ್. ಈ ಎಲ್ಲ ಬಿಸ್ನೆಸ್ ಏನು ಜನರಲ್ ಇನ್ಸೂರೆನ್ಸಲ್ಲಿ ನಾವು ನೋಡ್ತೀವಿ, ಈ ಬಿಸ್ನೆಸ್ನ ಕ್ಯಾರಿ ಮಾಡೋದಕ್ಕೆ, ಈ ಇನ್ಸೂರೆನ್ಸ್ ಪಾಲಿಸೀಸ್ನ ಕ್ಯಾರಿ ಮಾಡೋದಕ್ಕೆ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಜನರಲ್ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಜನರಲ್ ಇನ್ಸೂರೆನ್ಸ್. ಬೇಸಿಕಲಿ ದೇರ್ ಆರ್ 4 types of general insurance. Besides this number of different kinds of policies for hedging against the various kind of risk are available in the market. ಸೊ ಮೇನ್ ನಾವು ನೋಡೋಂಥ ಜನರಲ್ ಇನ್ಸೂರೆನ್ಸ್ ಯಾವುದಪ್ಪ ಅಂತಂದರೆ ಫೈರ್ ಇನ್ಸೂರೆನ್ಸ್, ಮರೈನ್ ಇನ್ಸೂರೆನ್ಸ್, ಮೋಟಾರ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್, ಮಿಸಲೇನಿಯಸ್ ಇನ್ಸೂರೆನ್ಸ್. ದೀಸ್ ಆರ್ ಆಲ್ ಮೇಜರ್ ಟೈಪ್ಸ್ ಆಫ್ ಜನರಲ್ ಇನ್ಸೂರೆನ್ಸ್. ಜನರಲ್ ಇನ್ಸೂರೆನ್ಸಲ್ಲಿ ನೋಡೋಂಥ ಇನ್ಸೂರೆನ್ಸಸ್ ಯಾವುದಪ್ಪ ಅಂದರೆ ಫೈರು, ಮರೈನು ಮತ್ತು ಮೋಟಾರ್ ಇನ್ಸೂರೆನ್ಸು, ಹೆಲ್ತ್ ಇನ್ಸೂರೆನ್ಸು, ಮಿಸಲೇನಿಯಸ್ ಇನ್ಸೂರೆನ್ಸ್. ಇಷ್ಟು ಟೈಪ್ಸು ನಾವು ಜನರಲ್ ಇನ್ಸೂರೆನ್ಸಲ್ಲಿ ನೋಡ್ತೀವಿ. ನೆಕ್ಸ್ಟು ಗ್ರೋತ್ ಆಫ್ ಜನರಲ್ ಇನ್ಸೂರೆನ್ಸ್. ಜನರಲ್ ಇನ್ಸೂರೆನ್ಸ್ ಕಾನ್ಸೆಪ್ಟ್ ಅನ್ನೋದು ಯಾವ ಥರ ಗ್ರೋತ್ ಆಯಿತು ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ ದ ಡೆವಲಪ್ಮೆಂಟ್ ಆಫ್ ಜನರಲ್ ಇನ್ಸೂರೆನ್ಸ್ ಬಿಸ್ನೆಸ್ ಇನ್ ಇಂಡಿಯಾ ಕ್ಯಾನ್ ಬಿ ಸಮರೈಸ್ಡ್ ಇನ್ 2 ways. 2 ಪಾರ್ಟಲ್ಲಿ ನಾವು ಅದನ್ನು ನೋಡ್ತೀವಿ. ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ ಬಂದು ಫ್ರೀ ನ್ಯಾಷನಲೈಸೇಷನ್ ಎರ, ನ್ಯಾಷನಲೈಸೇಷನ್ ಆಗೋಕ್ಕೆ ಮೊದಲು, ಮತ್ತು ಪೋಸ್ಟ್ ನ್ಯಾಷನಲೈಸೇಷನ್. ಪ್ರೀ ನ್ಯಾಷನಲೈಸೇಷನ್ ಅಂದರೆ ನ್ಯಾಷನಲೈಸೇಷನ್ ಆಗೋಕ್ಕೆ ಮೊದಲು ಯಾವ ಥರ ಜನರಲ್ ಇನ್ಸೂರೆನ್ಸ್ ಕಾನ್ಸೆಪ್ಟ್ ಇತ್ತು ಅನ್ನೋದು ನೋಡೋದಾಯ್ತಪ್ಪ ಅಂದರೆ ದ ಹಿಸ್ಟ್ರಿ ಆಫ್ ಜನರಲ್ ಇನ್ಸೂರೆನ್ಸ್ dates back to the Industrial Revolution in the Western countries and the growth of seafaring trade and commerce during the 17th century. The concept of general insurance came to India during the British rule. ನಮ್ಮ ಇಂಡಿಯಾದಲ್ಲಿ ಜನರಲ್ ಇನ್ಸೂರೆನ್ಸ್ ಕಾನ್ಸೆಪ್ಟ್ ಬಂದಿದ್ದು ಯಾವಾಗಪ್ಪ ಅಂದರೆ ಬ್ರಿಟಿಷ್ ರೂಲ್ ಟೈಮಲ್ಲಿ, 17th century ಟೈಮಲ್ಲಿ ಜನರಲ್ ಇನ್ಸೂರೆನ್ಸ್ ಅನ್ನೋ ಕಾನ್ಸೆಪ್ಟು ನಮ್ಮ ಇಂಡಿಯಾಗೆ ಬಂದಿದೆ. ಜನರಲ್ ಇನ್ಶೂರರ್ಸ್ ಫ್ರಮ್ Britain and other countries carried out the general insurance business. The development of general insurance business in India can be summarized. In 1928, the Indian Insurance Companies Act was passed to enable the government to collect statistical information about both life and non-life insurance business transacted in India by Indian and foreign insurance, including Provident Insurance Societies. In 1928, the Indian Insurance Companies Act was passed. 1928 ಇಂಡಿಯನ್ ಇನ್ಸೂರೆನ್ಸ್ ಕಂಪನೀಸ್ ಆ್ಯಕ್ಟ್ ಪಾಸ್ ಆಗುತ್ತೆ. ಪಾಸ್ಡ್ ಟು ಎನೇಬಲ್ ದ ಗೌರ್ಮೆಂಟ್ ಟು ಕಲೆಕ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಅಬೌಟ್ ಬೋತ್ ಲೈಫ್ ಆ್ಯಂಡ್ ನಾನ್ ಲೈಫ್ ಇನ್ಸೂರೆನ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಟೆಡ್ ಇನ್ ಇಂಡಿಯಾ ಬೈ ಇಂಡಿಯನ್ ಆ್ಯಂಡ್ ಫಾರಿನ್ ಇನ್ಸೂರೆನ್ಸ್ ಇನ್ಕ್ಲೂಡಿಂಗ್ ಪ್ರಾವಿಡೆಂಟ್ ಇನ್ಸೂರೆನ್ಸ್ ಸೊಸೈಟೀಸ್. Next, in 1938, the Indian Insurance Companies Act was consolidated and amended by the Insurance Act 1938 to protect the interest of the public. Next, the Insurance Act of 1938 was amended in 1950. 1928 ಇಂಡಿಯನ್ ಇನ್ಸೂರೆನ್ಸ್ ಕಂಪನೀಸ್ ಆ್ಯಕ್ಟು ಪಾಸ್ ಆಗುತ್ತೆ. 1938 Act was consolidated and amended by the Insurance Act 1938. Next, again the Insurance Act of 1938 was amended in 1950. 1938 Insurance Act ಯಾವಾಗ ಅಮೆಂಡ್ ಆಗುತ್ತೆ? 1950ನಲ್ಲಿ ಅಮೆಂಡ್ ಆಗುತ್ತೆ.
which resulted in far-reaching changes in the insurance sector. These included a statutory requirement of equity capital for companies carrying on insurance business, ceiling on shareholdings in such companies. The controller could also call for appointment of administrators and put a ceiling on expenses of management and agency commission for mismanaged companies. ಇಲ್ಲಿ 1938 ಇನ್ಸೂರೆನ್ಸ್ ಕಂಪನೀಸ್ ಆ್ಯಕ್ಟ್ ಏನು ಮಾಡುತ್ತೆ ಅಂದರೆ ಆ್ಯಕ್ಟ್ ವಾಸ್ ಕನ್ಸಾಲಿಡೇಟೆಡ್ ಆ್ಯಂಡ್ ಅಮೆಂಡೆಡ್ ಬೈ ದ ಇನ್ಸೂರೆನ್ಸ್ ಆ್ಯಕ್ಟ್ 1938 ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಮತ್ತೆ ಅಗೇನ್ ಏನಾಗುತ್ತೆ ಅಂದರೆ ದ ಇನ್ಸೂರೆನ್ಸ್ ಆ್ಯಕ್ಟ್ ಆಫ್ 1938 ವಾಸ್ ಅಮೆಂಡೆಡ್ ಇನ್ 1950 ವಿಚ್ ರಿಸಲ್ಟೆಡ್ ಇನ್ ಫಾರ್ ರೀಚಿಂಗ್ ಚೇಂಜಸ್ ಇನ್ ದ ಇನ್ಸೂರೆನ್ಸ್ ಸೆಕ್ಟರ್. ಇನ್ಸೂರೆನ್ಸ್ ಸೆಕ್ಟರಲ್ಲಿ ಚೇಂಜಸ್ ತರೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ 1950 ಅಮೆಂಡ್ ಮಾಡ್ತಾರೆ. These included a statutory requirement of equity capital for companies carrying an insurance business. ಇನ್ಸೂರೆನ್ಸ್ ಬಿಸ್ನೆಸ್ ಮಾಡೋಂಥ ಕಂಪನೀಸು ಈಕ್ವಿಟಿ ಕ್ಯಾಪಿಟಲ್ಲಿ ಚೇಂಜಸ್ ಮಾಡೋದಕ್ಕೆ 1950 ಏನು ಮಾಡ್ತಾರೆ ಅಂದರೆ ಅಮೆಂಡ್ ಮಾಡ್ತಾರೆ. ಸೊ ದೀಸ್ ಇನ್ಕ್ಲೂಡೆಡ್ ಎ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಫಾರ್ ಕಂಪನೀಸ್ ಕ್ಯಾರಿಂಗ್ ಆನ್ ಇನ್ಸೂರೆನ್ಸ್ ಬಿಸ್ನೆಸ್, ಸೀಲಿಂಗ್ ಆನ್ ಶೇರ್ ಹೋಲ್ಡಿಂಗ್ಸ್ ಇನ್ ಸಚ್ ಕಂಪನೀಸ್, strict control on investments, submission of periodical returns relating to investments and such other information to the controller. The controller could also call for appointment of administrators and put a ceiling on expenses of management and agency commission for management companies. By early 1970s, there were about 100 Indian insurers carrying on the general insurance business in India. 1970 ಅರ್ಲಿ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ದೇರ್ ವರ್ ಅಬೌಟ್ 100 ಇಂಡಿಯನ್ ಇನ್ಶೂರರ್ಸ್ ಕ್ಯಾರಿಂಗ್ ಆನ್ ದ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ 100 ಇಂಡಿಯನ್ ಇನ್ಶೂರರ್ಸು ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ನ ಕ್ಯಾರಿ ಮಾಡ್ತಾರೆ. ಮಾಲ್ ಪ್ರಾಕ್ಟೀಸಸ್ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್ ಹ್ಯಾಡ್ ಕ್ರೆಪ್ಟ್ ಇನ್ ಟು ದ ಮ್ಯಾನೇಜ್ಮೆಂಟ್ ಆಫ್ ದೀಸ್ ಕಂಪನೀಸ್. ಸಮ್ ಇನ್ಶೂರೆನ್ಸ್ ಕಂಪನೀಸ್ ಐದರ್ ಲಿಕ್ವಿಡೇಟೆಡ್ ಆರ್ ಚೀಟೆಡ್ ದ ಪಾಲಿಸಿ ಹೋಲ್ಡರ್ಸ್. ಪಾಲಿಸಿ ಹೋಲ್ಡರ್ಸ್ಗೆ ಚೀಟ್ ಮಾಡೋದು ಮತ್ತು ಮಿಸ್ಮ್ಯಾನೇಜ್ಮೆಂಟಿಂದ ಏನು ಮಾಡ್ತಾರೆ ಅಂತಂದರೆ ಮಾಲ್ ಪ್ರಾಕ್ಟೀಸಸ್ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್ ಅಟ್ ಕ್ರೆಪ್ಟ್ ಇನ್ ಟು ದ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಕಂಪನೀಸ್. ಸಮ್ ಇನ್ಸೂರೆನ್ಸ್ ಕಂಪನೀಸ್ ಐದರ್ ಲಿಕ್ವಿಡೇಟೆಡ್ ಆರ್ ಚೀಟೆಡ್ ದ ಪಾಲಿಸಿ ಹೋಲ್ಡರ್ಸ್. ದೇರ್ ವರ್ ಕಂಪ್ಲೇಂಟ್ಸ್ ಆಫ್ ಪಾಲಿಸಿಫಿಕೇಶನ್ ಆ್ಯಂಡ್ ಡೆನಿಯಲ್ ಆಫ್ ಕ್ಲೈಮ್ಸ್, interlocking of funds and other malpractices by many insurance companies. ಪೋಸ್ಟ್ ನ್ಯಾಷನಲೈಸೇಷನ್ ಎರ ನೋಡೋದಾಯ್ತಪ್ಪ ಅಂದರೆ ಇದಿಷ್ಟು ನಾವು ನೋಡಿದ್ದಪ್ಪ ಯಾವುದಪ್ಪ ಅಂದರೆ ಪ್ರೀ ನ್ಯಾಷನಲೈಸೇಷನ್ ಎರ. ಪ್ರೀ ನ್ಯಾಷನಲೈಸೇಷನ್ ಎರಾದಲ್ಲಿ ಏನಾಗುತ್ತೆ ಅಂತಂದರೆ ಇನ್ 1928 ದ ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಆ್ಯಕ್ಟ್ ವಾಸ್ ಪಾಸ್ ಟು ಎನೇಬಲ್ ದ ಗೌರ್ಮೆಂಟ್ ಟು ಕಲೆಕ್ಟ್ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಅಬೌಟ್ ಬೋತ್ ಲೈಫ್ ಆ್ಯಂಡ್ ನಾನ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್. ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಯಾವುದಪ್ಪ ಅಂದರೆ ಬೋತ್ ಲೈಫ್ ಆ್ಯಂಡ್ ನಾನ್ ಲೈಫ್ ಪಾಲಿಸೀಸ್ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ 1928 ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಆ್ಯಕ್ಟು ಪಾಸ್ ಆಗುತ್ತೆ. ಇನ್ 1938 ದ ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಆ್ಯಕ್ಟ್ ವಾಸ್ ಕನ್ಸಾಲಿಡೇಟೆಡ್ ಆ್ಯಂಡ್ ಅಮೆಂಡೆಡ್ ಬೈ ದ ಇನ್ಶೂರೆನ್ಸ್ ಆ್ಯಕ್ಟ್ 1938. 1938 ಏನಾಗುತ್ತೆ ಅಂದರೆ ಅಮೆಂಡ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ದ ಇನ್ಶೂರೆನ್ಸ್ ಆ್ಯಕ್ಟ್ ಆಫ್ 1938 ವಾಸ್ ಅಮೆಂಡೆಡ್ ಇನ್ 1950. 1950 ಏನಾಗುತ್ತೆ ಅಂದರೆ ಮತ್ತೆ ಅಗೇನ್ ಅಮೆಂಡ್ ಆಗುತ್ತೆ, ವಿಚ್ ರಿಸಲ್ಟೆಡ್ ಇನ್ ಫಾರ್ ಚೇಂಜಿಂಗ್ ಇನ್ ದ ಇನ್ಶೂರೆನ್ಸ್ ಸೆಕ್ಟರ್. ಇನ್ಶೂರೆನ್ಸ್ ಸೆಕ್ಟರಲ್ಲಿ ಚೇಂಜಸ್ ತರೋದಕ್ಕೋಸ್ಕರ ಏನು ಮಾಡ್ತಾರೆ 1950 ಅಮೆಂಡ್ ಮಾಡ್ತಾರೆ. Early 1970 there were about 100 Indian insurers carrying on the general insurance business in India. 100 Indian insurers carrying on the general insurance business in India. Malpractices and mismanagement had crept into the management of these companies. Some insurance companies either liquidated or cheated the policyholders. There were complaints of falsification and denial of claims, interlocking of funds and other malpractices by many insurance companies. ಮೆನಿ ಇನ್ಶೂರೆನ್ಸ್ ಕಂಪನೀಸಿಂದ ಏನಾಗುತ್ತೆ ಅಂದರೆ ಪಾಲಿಸಿ ಹೋಲ್ಡರ್ಸ್ ಚೀಟ್ ಮಾಡ್ತಾರೆ, ಜೊತೆಗೆ ತುಂಬ ಕಂಪ್ಲೇಂಟ್ಸ್ ಕೂಡ ಬರುತ್ತೆ.
ಪೋಸ್ಟ್ ನ್ಯಾಷನಲೈಸೇಷನ್ ಎರಾನ ನೋಡೋದಾಯ್ತಪ್ಪ ಅಂತಂದರೆ, ಪೋಸ್ಟ್ ನ್ಯಾಷನಲೈಸೇಷನ್ ಎರಾದಲ್ಲಿ ಟು ಪ್ರೊಟೆಕ್ಟ್ ಪಬ್ಲಿಕ್ ಫಂಡ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಯಾಕಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ 1970 ತುಂಬ ಏನಾಗುತ್ತೆ ಅಂತಂದರೆ ತುಂಬ ಫ್ರಾಡ್ಸು ಮತ್ತು ಮಾಲ್ ಪ್ರಾಕ್ಟೀಸಸ್ಸು ಮಿಸ್ಮ್ಯಾನೇಜ್ಮೆಂಟ್ ಆಗುತ್ತೆ ಇನ್ ಇನ್ಶೂರೆನ್ಸ್ ಸೆಕ್ಟರ್ ಬೈ ಇನ್ಶೂರೆನ್ಸ್ ಕಂಪನೀಸಿಂದ ಮಾಲ್ ಪ್ರಾಕ್ಟೀಸಸ್ಸು, ಮಿಸ್ಮ್ಯಾನೇಜ್ಮೆಂಟು ಮತ್ತು ಪಾಲಿಸಿ ಹೋಲ್ಡರ್ಸ್ಗೆ ಚೀಟ್ ಮಾಡೋದ್ರಿಂದ ಈ ರೀಸನ್ಸಿಂದ ಏನು ಮಾಡ್ತಾರೆ ಅಂದರೆ, ಟು ಪ್ರೊಟೆಕ್ಟ್ ಪಬ್ಲಿಕ್ ಫಂಡ್ಸ್ ದ ಗೌರ್ಮೆಂಟ್ ಸ್ಟಾರ್ಟೆಡ್ ಕನ್ಸಿಡರಿಂಗ್ ನ್ಯಾಷನಲೈಸೇಷನ್ ಆಫ್ ದ ಇನ್ಶೂರೆನ್ಸ್ ಇಂಡಸ್ಟ್ರಿ. ಏನು ಮಿಸ್ಮ್ಯಾನೇಜ್ಮೆಂಟು ಮತ್ತು ಪಾಲಿಸಿ ಹೋಲ್ಡರ್ಸ್ಗೆ ಚೀಟ್ ಮಾಡ್ತಾರೋ ಇದನ್ನು ಟು ಪ್ರೊಟೆಕ್ಟ್ ಪಬ್ಲಿಕ್ ಫಂಡ್ಸ್ ದ ಗೌರ್ಮೆಂಟ್ ಸ್ಟಾರ್ಟೆಡ್ ಕನ್ಸಿಡರಿಂಗ್ ನ್ಯಾಷನಲೈಸೇಷನ್ ಆಫ್ ದ ಇನ್ಶೂರೆನ್ಸ್ ಇಂಡಸ್ಟ್ರಿನ ನ್ಯಾಷನಲೈಸೇಷನ್ ಮಾಡೋದಕ್ಕೆ ಗೌರ್ಮೆಂಟ್ ಸ್ಟಾರ್ಟ್ ಮಾಡುತ್ತೆ. ಇನ್ 1971 as prelude to nationalization the general insurance industry, the government of India took over the management of all private general insurance companies. In the year 1972 general insurance business was nationalized. ಯಾವಾಗ ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ನ್ಯಾಷನಲೈಸ್ ಆಯಿತು ಅಂತಂದರೆ, ಇನ್ ದ ಇಯರ್ 1972 ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ವಾಸ್ ನ್ಯಾಷನಲೈಸ್ಡ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ನ್ಯಾಷನಲೈಸೇಷನ್ ವಾಸ್ ಟು ಚಾನಲೈಸ್ ದ ಇನ್ಶೂರೆನ್ಸ್ ಫಂಡ್ಸ್ ಫಾರ್ ದ ಬೆನಿಫಿಟ್ ಆಫ್ ದ ಕಮ್ಯುನಿಟಿ ಅಟ್ ಲಾರ್ಜ್. ಅಂದರೆ ಮೇನ್ ಪರ್ಪಸ್ ಏನಪ್ಪ ಅಂದರೆ ಟು ಪ್ರೊಟೆಕ್ಟ್ ಪಬ್ಲಿಕ್ ಫಂಡ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಂದರೆ, ದ ಗೌರ್ಮೆಂಟ್ ಸ್ಟಾರ್ಟೆಡ್ ಕನ್ಸಿಡರಿಂಗ್ ನ್ಯಾಷನಲೈಸೇಷನ್ ಆಫ್ ದ ಇನ್ಶೂರೆನ್ಸ್ ಇಂಡಸ್ಟ್ರಿ ಇನ್ 1971 as a prelude to nationalization the general insurance industry. ಅಂದರೆ 1971 ಸ್ಟೆಪ್ಸ್ ತಗೋತಾರೆ ನ್ಯಾಷನಲೈಸೇಷನ್ಗೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಟುಕ್ ಓವರ್ ದ ಮ್ಯಾನೇಜ್ಮೆಂಟ್ ಆಫ್ ಆಲ್ ಪ್ರೈವೇಟ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್. ಅದೇ ಟೈಮಲ್ಲಿ ಏನು ಮಾಡ್ತಂದರೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಟುಕ್ ಓವರ್ ದ ಮ್ಯಾನೇಜ್ಮೆಂಟ್ ಆಫ್ ಆಲ್ ಪ್ರೈವೇಟ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್. ಎಲ್ಲ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಏನಿದೆಯೋ ಅದ್ರ ಮ್ಯಾನೇಜ್ಮೆಂಟ್ನ ಗೌರ್ಮೆಂಟೇ ತಗೊಳುತ್ತೆ. In the year 1972, general insurance business was nationalized. The main objective of this nationalization was to channelize the insurance funds for the benefit of the community at large. With the enactment of General Insurance Act 1972, General Insurance Corporation of India was set up as a holding company. It had 4 subsidiaries: New India, Oriental, United India and National Insurance Companies. ಈ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಾಸ್ ಸೆಟ್ ಅಪ್ ಆ್ಯಸ್ ಎ ಹೋಲ್ಡಿಂಗ್ ಕಂಪನಿ. ಜನರಲ್ ಇನ್ಶೂರೆನ್ಸಲ್ಲಿ ಹೋಲ್ಡಿಂಗ್ ಕಂಪ್ನಿ ಯಾವುದಪ್ಪ ಅಂತಂದರೆ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಹೋಲ್ಡಿಂಗ್ ಕಂಪ್ನಿ ಆಗುತ್ತೆ. ಇಟ್ ಹ್ಯಾಡ್ 4 ಸಬ್ಸಿಡರೀಸ್. ಇದಕ್ಕೆ 4 ಸಬ್ಸಿಡರೀಸ್ ಬರುತ್ತೆ. ಒಂದು ನ್ಯೂ ಇಂಡಿಯಾ, ಓರಿಯೆಂಟಲ್, United India and National Insurance Companies. These are 4 subsidiaries to holding company, that is General Insurance Corporation of India. General Insurance Corporation of India was responsible for broad policy matters that could affect the general insurance industry in India. The company did not offer any direct insurance policies except the aviation insurance policies of Air India. ಈ GIC ಅನ್ನೋದು ಏನು ಮಾಡುತ್ತೆ ಅಂತಂದರೆ, ಡೈರೆಕ್ಟಾಗಿ ಯಾವುದೇ ಇನ್ಸೂರೆನ್ಸ್ ಪಾಲಿಸೀಸ್ನ ಆಫರ್ ಮಾಡೋದಿಲ್ಲ, ಎಕ್ಸೆಪ್ಟ್ ದ ಏವಿಯೇಷನ್ ಇನ್ಸೂರೆನ್ಸ್ ಪಾಲಿಸೀಸ್ ಆಫ್ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಆ್ಯಂಡ್ ಕ್ರಾಪ್ ಇನ್ಸೂರೆನ್ಸ್. ಅದು ಪಾಲಿಸೀಸ್ ಆಫರ್ ಮಾಡೋದು ಓನ್ಲಿ ಏವಿಯೇಷನ್ ಇನ್ಸೂರೆನ್ಸ್ ಪಾಲಿಸೀಸ್ ಆಫ್ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಆ್ಯಂಡ್ ಕ್ರಾಪ್ ಇನ್ಸೂರೆನ್ಸ್. ದಸ್ ಜನರಲ್ ಇನ್ಸೂರೆನ್ಸ್ ಬಿಸ್ನೆಸ್ ವಾಸ್ ಪ್ರೈಮರ್ಲಿ ಕಂಡಕ್ಟೆಡ್ ಬೈ ದ 4 ಸಬ್ಸಿಡರೀಸ್. ಜನರಲ್ ಇನ್ಸೂರೆನ್ಸ್ನ ಕಂಡಕ್ಟ್ ಮಾಡೋವಂಥದ್ದು ಯಾವುದಪ್ಪ ಅಂದರೆ ಈ 4 ಸಬ್ಸಿಡರೀಸ್ ನಾವು ಏನು ನೋಡಿದ್ವಿ, ಆ 4 ಸಬ್ಸಿಡರೀಸ್ ಮಾತ್ರ ಜನರಲ್ ಇನ್ಸೂರೆನ್ಸ್ನ ಮಾಡುತ್ತೆ. ಅಪಾರ್ಟ್ ಫ್ರಮ್ ದ 4 ಸಬ್ಸಿಡರೀಸ್, GIC set up the GIC Asset Management Company to manage the GIC Mutual Fund, GIC Housing Finance and Export Credit Guarantee Corporation. ಈ 4 ಸಬ್ಸಿಡರೀಸ್ ಜೊತೆಗೆ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸೆಟ್ ಅಪ್ ದ GIC Asset Management Company to manage the GIC Mutual Fund, GIC Housing Finance and Export Credit Guarantee Corporation. ಸೊ ಈ ಸೆಷನ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂದರೆ
ಜನರಲ್ ಇನ್ಸೂರೆನ್ಸು ಮೀನಿಂಗು, ಡೆಫಿನೇಷನ್ಸು, ಟೈಪ್ಸ್ ಆಫ್ ಜನರಲ್ ಇನ್ಸೂರೆನ್ಸು ಮತ್ತು ಗ್ರೋತ್ ಆಫ್ ಜನರಲ್ ಇನ್ಸೂರೆನ್ಸ್. ರೆಫರೆನ್ಸಸ್ ಬೇಕು ಅಂತಂದರೆ ನೀವು ಈ ಬುಕ್ಸು ಮತ್ತು ವೆಬ್ಸೈಟ್ಸು ರೆಫರ್ ಮಾಡ್ಬೋದು.